ಕೇಂದ್ರ ನಾಯಕರು ಏನಂತಾರೆ, ನರೇಂದ್ರ ಮೋದಿ ಅವರು ಏನಂತಾರೆ, ಕುಟುಂಬ ರಾಜಕಾರಣ ಬೇಡ ಅಂತಾರೆ ಅವರು. ಅದರಲ್ಲಿ ರಾಜ್ಯದೊಳಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ಅವ್ರ ಮಗ ರಾಜ್ಯಾಧ್ಯಕ್ಷರಾದರು. ಅದರ ರೀತಿ ಒಳಗೆ ದೊಡ್ಡ ಮಗ ಅವರು MP ಅದಾರ. ಕುಟುಂಬ ರಾಜಕಾರಣಗಳು ಬೇಡ ಅಂದ್ರೆ ತಾವ ಕೂಡ ನೀವು ಕುಟುಂಬ ರಾಜಕಾರಣ ಪ್ರೋತ್ಸಾಹ ಮಾಡ್ತೀರಿ ನೀವು. ನಾವು ಅಲ್ಪ ಏನಂದ್ರೆ ಒಂದು 4 ರಿಂದ 5 ಮಂದಿ ಇರುವಂಥ ನಮಗೆ ಕರ್ನಾಟಕ ರಾಜ್ಯದೊಳಗೆ ಹಿಂದೂ ಪರವಾಗಿ ಧ್ವನಿ ಎತ್ತೋರು ಒಂದು 4 ಮಂದಿ ಇದ್ದಾರೆ. ಈಶ್ವರಪ್ಪ ಸಾಹೇಬ್ರಿಗೆ ಹೊರಗೆ ಹಾಕಿದ್ರಿ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ಉಚ್ಚಾಟನೆ ಒಂದು ನೋಟಿಸ್ ಕೊಟ್ಟಿರಿ ನೀವು. ಅದಕ್ಕೆ ನಾವು ಏನಂತೀವಿ, ಕುಟುಂಬ ರಾಜಕಾರಣ ವಿರುದ್ಧವಾದ್ರೆ ನಮ್ಮದು ಹೋರಾಟ ಐತಿ. ಅದಕ್ಕೆ ಯಾವ ಪಕ್ಷದ ವಿರೋಧ ಚಟುವಟಿಕೆ ಮಾಡ್ತಾರೆ ಯತ್ನಾಳ್ ಅದನ್ನು ತೋರಿಸ್ರಿ ನೀವು. ಹೊರಗೆ ಹಾಕ್ಬೇಕಾದ್ರೆ ಉಚ್ಚಾಟನೆ ಮಾಡಬೇಕಾದ್ರೆ ಯಾವ ಪಕ್ಷದೊಳಗೆ ಯಾವ ಪಕ್ಷಕ್ಕೆ ಯಾವ ರಾಜ್ಯ ನಾಯಕರಿಗೆ ಅಂದ್ರೆ ಕೇಳ್ರಿ ಮೊದಲಕ್ಕೆ ನೀವು. ಅವ್ರವ್ರು ವೈಯಕ್ತಿಕ ಇರುವಂಥದ್ದು ನೀವು ಒಂದೇ ಕಡೆ ಯಾಕೆ ವಿಚಾರ ಮಾಡ್ತೀರಿ ನೀವು? ಬರೀ ವಿಜೇಂದ್ರ ಅವರು ಯಡಿಯೂರಪ್ಪ ಇದ್ರೆ ಮಾತ್ರ ನಿಮ್ಮ ರಾಜ್ಯದೊಳಗೆ ನೀವು ಪಕ್ಷ ಬರಲಿಕ್ಕೆ ಸಾಧ್ಯ ಐತೆ. ಹಂಗಂದ್ರೆ ಅಂದ್ರೆ ಯಾವ ಸಮಾಜ ಓಟ್ ಬೇಡ. ಹಂಗಂದ್ರೆ ಹಿಂದೂ ಪರವಾಗಿ ಧ್ವನಿ ಎತ್ತ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಅವ್ರನ್ನ ನೀವು ಹೊರಗೆ ಹಾಕಿದ್ರೆ ಇದು ಪಕ್ಷಕ್ಕೆ ಜೀರೋನೇ ನೀವು. ಯಾಕಂದ್ರೆ ಈ 69-70ಕ್ಕೆ ಬಂದಿರಿ ನೀವು ಹಿಂದೂ ನಾಯಕರು ಅವರು. ಯಾಕಂದ್ರೆ ಗಣಪತಿ ಇರ್ಬೋದು, ಎಲ್ಲೆಲ್ಲಿ ನೀವು ಮಾಡ್ಬೇಕು ಇಲೆಕ್ಷನ್ ಚುನಾವಣೆ ಒಳಗೆ ಎಲ್ಲೆಲ್ಲಿ ಪ್ರಚಾರ ಮಾಡಿಸಿರಿ ನೀವು. ಹಿಂದೂ ಪರವಾಗಿ ಧ್ವನಿ ಎತ್ತುವಂಥವ್ರು ಯತ್ನಾಳ್ ಗೌಡ್ರನ್ನ ಹೊರಗೆ ಹಾಕಿದ್ರೆ ಇದು ರಾಜ್ಯದಲ್ಲ, ಇದು ಕೇಂದ್ರ ನಾಯಕರಿಗೂ ನಿಮ್ಗೆ ಭಾಳ ದೊಡ್ಡ ಅಪಮಾನ ಇದೆ ನೀವು. ಯಾಕಂದ್ರೆ BJP ಪಕ್ಷ ಇರೋದು ಹಿಂದೂ ಪರವಾಗಿರುವಂಥ ಪಕ್ಷ. ನೀವು ಹಿಂದೂ ನಾಯಕರು ಹೊರಗೆ ಹಾಕೊಂತೀರಿ ನೀವು. ಇದು ಅನ್ಯಾಯ ಇದೆ. ಯಾಕಂದ್ರೆ ಬರೀ ನೀವು ಯಡಿಯೂರಪ್ಪನ ಕೇಳಿದೆ, ವಿಜೇಂದ್ರ ಕೇಳಿದೆ, ಅವ್ರು 4 ಸಲ ಮುಖ್ಯಮಂತ್ರಿ ಮಾಡ್ರಲ್ಲ ರೀ ಸ್ವಾಮಿ. ಇನ್ನು ಎಷ್ಟು ಸಲ ಮುಖ್ಯಮಂತ್ರಿ ಮಾಡ್ಬೇಕು? ಅವ್ರ ಮಗನ 4 ಸಲ ಮಾಡ್ತೀರಿ. ಹಂಗಂದ್ರೆ ನೀವು ಅದಕ್ಕೆ ನಾವು ದಯವಿಟ್ಟು ಹೇಳ್ತೀವಿ ನಾವು, ನೀವೇನಾರು 13ನೇ ತಾರೀಕಿಗೆ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಒಂದು ಮೀಟಿಂಗ್ ಕರೆದಾಗ ಹೇಳಾರಲ್ಲ, ಈಗ 13ನೇ ತಾರೀಕಿಗೆ ಒಳಗೆ ನೀವೇನಾದ್ರು ವಾಪಸ್ ಉಚ್ಚಾಟನೆಯನ್ನು ವಾಪಸ್ ತೆಗೆದುಕೊಳ್ಳೋದಿದ್ರೆ ಉಗ್ರವಾದ ನಾವು ಪ್ರತಿಭಟನೆ 13ನೇ ತಾರೀಕಿನ ನಂತರ ಮಾಡ್ತೀವಿ.